20 ವರ್ಷಗಳಿಂದ ರಸ್ತೆ ಕಾಣದೆ ಆನೇಕಲ್ ಜನ ಪರದಾಡ್ತಾ ಇದ್ದಾರೆ. ಅಧಿಕಾರಿಗಳ ಮನೆ ಬಾಗಿಲು ತಟ್ಟಿದ್ರು ಕೂಡ ಸರಿಯಾದ ರಸ್ತೆ ಸಿಕ್ಕಿಲ್ಲ ಇಲ್ಲಿವರೆಗೂ. ಬಹಳ ಬೇಜವಾಬ್ದಾರಿ ಅಧಿಕಾರಿಗಳದ್ದು, ದಪ್ಪ ಚರ್ಮ ಅಂತ ಅನ್ಸುತ್ತೆ. ಹಾಗಾಗಿನೇ ಅವ್ರು ಕಿವಿಗೆ ಹಾಕೊಂಡಿಲ್ಲ. ಇನ್ನೂ ಕೂಡ 20 ವರ್ಷ ಆಯ್ತ್ರಿ. ಒಂದು ರಸ್ತೆ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಸರ್ಕಾರಕ್ಕೂ ಕೂಡ ಅಷ್ಟೇ. ಹಿಂದಿನ ಸರ್ಕಾರಗಳು, ಎಲ್ಲ ಸರ್ಕಾರಗಳು ಆನೇಕಲ್ ತಾಲೂಕಿನ 4 ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ ಇದು. ಮುತ್ತೂರು, ಸುಣವಾರ, ಲಕ್ಷ್ಮೀಪುರ, ಬಸವಪುರ, ಅರೇಹಳ್ಳಿ, ಮುತ್ಯಾಲಮಡುವು ಪ್ರವಾಸಿ ತಾಣಕ್ಕೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ ಇದು. ಒಂದು ಮಿನಿ ಫಾಲ್ಸ್ ಇದೆ ರೀ ಮುತ್ಯಾಲಮಡುವು. ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಇಲ್ಲಿ, ಒಳ್ಳೆ ಆದಾಯ ಇದೆ ಪ್ರವಾಸೋದ್ಯಮಕ್ಕೆ. ಅಲ್ಲಿಗೆ ಹೋಗುವಂಥ ರಸ್ತೆಗೆ ಇನ್ನೂ ಕೂಡ ಇವರು ಕಾಯಕಲ್ಪ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಗ್ರಾಮಸ್ಥರು ತಿರುಗಿ ಬಿದ್ದಿದ್ದಾರೆ. ರಾಜ್ಯ ಸರ್ಕಾರ ಸಮಯಕ್ಕೆ ಸರಿಯಾಗಿ ಕೆಲಸವನ್ನು ಮಾಡಬೇಕು. ಸುತ್ತೋಲೆ ಹೊರಡಿಸಿದ್ರು ಕೂಡ ಅಧಿಕಾರಿಗಳು ಇಲ್ಲಿ ಕೆಲಸ ಮಾಡಿಲ್ಲ ಅಂಥೇಳಿ ಈಗ ತಿರುಗಿ ಬಿದ್ದಿದ್ದಾರೆ, ಪ್ರತಿಭಟನೆ ಮಾಡಿದ್ದಾರೆ, ಬ್ಯಾನರ್ ಅಡ್ಡಗಟ್ಟಿ ಅಧಿಕಾರಿಗಳಿಗೆ ಚೀಮಾರಿ ಹಾಕಿದ್ದಾರೆ. ದುರಾಡಳಿತ ಮಾಡ್ತಾ ಇರ್ತಕ್ಕಂಥ ಶಾಸಕರಿಗೆ, ಬಡವರ ಪಾಲಿಗೆ ಅನ್ಯಾಯ ಮಾಡ್ತಾ ಇರ್ತಕ್ಕಂಥ ಶಾಸಕರಿಗೆ, ರಸ್ತೆಗಳನ್ನ ಗುಂಡಿ ಕಳ್ಳ ಬಿಲ್ ಮಾಡಿಕೊಂಡಿರ್ತಕ್ಕಂಥ ಅಧಿಕಾರಿಗಳಿಗೆ, ಕಳ್ಳ ಬಿಲ್ ಮಾಡಿರ್ತಕ್ಕಂಥ ಅಧಿಕಾರಿಗಳಿಗೆ, ಭ್ರಷ್ಟ ಸರ್ಕಾರಕ್ಕೆ, ಭ್ರಷ್ಟ ಸರ್ಕಾರಕ್ಕೆ ಹೋರಾಟ 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 ಹೋರಾಟ. ಎಲ್ಲಿ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ. ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ. ಕರ್ನಾಟಕ ರಿಪಬ್ಲಿಕ್ ಸೇನೆಯ ಜನಪರ ಹೋರಾಟಕ್ಕೆ, ಕರ್ನಾಟಕ ರಿಪಬ್ಲಿಕ್ ಸೇನೆಯ ಜನಪರ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೂ ಹೋರಾಟ, ಎದಕ್ಕಾಗಿ ಹೋರಾಟ, ಎದಕ್ಕಾಗಿ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಮತ್ತೊಟ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾರೆ. ಹರೀಶ್, ಇದೇ ಬೆಂಗಳೂರು ವ್ಯಾಪ್ತಿಯಲ್ಲೇ ಬರೆಯೋದು ಆನೇಕಲ್ಲು. ಎಲ್ಲೋ ಹಳ್ಳಿಗಾಡಪ್ಪ, ಏನೋ ಕಾಡಂಚಿನ ಪ್ರದೇಶ, ಆ ರೀತಿ ರಸ್ತೆಗಳು ನೋಡ್ದಂಗೆ ಫೀಲ್ ಆಗ್ತಿದೆ ನಮಗೆ. ಯಾಕಿನ್ನೂ ಕೂಡ ರಸ್ತೆ ಆಗಿಲ್ಲ ಆ ಭಾಗದಲ್ಲಿ? ಎಲ್ಲ ಸರ್ಕಾರಗಳಿದ್ದಾಗಲೂ ಕೂಡ ಇದೇ ಹಣೆ ಬರೋಣ ಹೆಂಗೆ? ಪ್ರಭು, ಖಂಡಿತ ಏನು ಆನೇಕಲ್ ತಾಲೂಕಿನ ಏನು ಗಡಿ ಭಾಗ ಆಗಿರ್ತಕ್ಕಂಥ ಏನೊಂದು ಲಕ್ಷ್ಮೀಪುರ, ಏನೋ ಒಂದು ಮುತ್ತೂರು, ಈ ಅರೇಹಳ್ಳಿ, ಈ ಭಾಗದ ಏನೊಂದು ಕರ್ನಾಟಕದ ಗಡಿ ಭಾಗ ಆಗಿರ್ತಕ್ಕಂಥ ಮುತ್ತಾಲಮಡುವು ಏನಿದೆ, ಆ ಒಂದು ಭಾಗದಲ್ಲಿ ಸುಮಾರು 4 ರಿಂದ 5 ಹಳ್ಳಿಗಳು ಒಂದು ರಸ್ತೆ ಸಂಪರ್ಕ ರಸ್ತೆ ಇದಾಗಿದ್ದು, ಸುಮಾರು 20 ವರ್ಷಗಳಿಂದ ರಸ್ತೆಗಾಗಿ ಡಾಂಬರೀಕರಣ ಹೋರಾಟದ ವಿಚಾರದಲ್ಲಿ ಗ್ರಾಮಸ್ಥರು ಮತ್ತು ಪ್ರತಿಭಟನಾಕಾರರು ಸಾಕಷ್ಟು ಜನರು ಅಧಿಕಾರಿಗಳಿಗೆ ಮನವಿಯನ್ನ ಕೊಟ್ಟರು. ಇದುವರೆಗೂ ಕೂಡ ಡಾಂಬರೀಕರಣ ಮಾಡಲಿಲ್ಲ, ನಮ್ಗೆ ಹೋರಾಟ ಮಾಡೋದಕ್ಕೆ ರಸ್ತೆಯನ್ನ ಮಾಡಿಕೊಟ್ಟಿಲ್ಲ, ಮೂಲಭೂತ ಸೌಕರ್ಯನ ಕಲ್ಪಿಸಿಲ್ಲ. ಈಗಾಗಲೇ 15 ವರ್ಷಗಳಿಂದಲೂ ಕೂಡ ಶಾಸಕರು ಇದ್ದಾರೆ, ಇದುವರೆಗೂ ಕೂಡ ನಮ್ಗೆ ರಸ್ತೆಯನ್ನ ಮಾಡಿಕೊಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಗ್ರಾಮಸ್ಥರು ಮತ್ತು ಶ್ರೀ ಶಕ್ತಿ ಸಂಘ ಮತ್ತೆ ಕರ್ನಾಟಕ ರಿಪಬ್ಲಿಕ್ ಸೇನೆ ನೇತೃತ್ವದಲ್ಲಿ ಇವತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯಿತಿ ರಾಜ್ ಇಲಾಖೆ ಅಧಿಕಾರಿಗಳ ಮುಂದೆ ಒಂದು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಜೊತೆಗೆ ಏನೋ ಒಂದು ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ಅಧಿಕಾರಿಗಳಿಗೂ ಮತ್ತು ಗ್ರಾಮಸ್ಥರುಗಳಿಗೂ ಕೂಡ ಒಂದು ಮಾತಿನ ಚಕಮಕಿ ಕೂಡ ನಡೀತಿದೆ. ಈ ಒಂದು ಅಂದ್ರೆ ಅಧಿಕಾರಿಗಳು ಎಷ್ಟೇ ಮನೆ ತಟ್ಟಿದ್ರು ಕೂಡ ನಮ್ಗೆ ಏನೋ ರಸ್ತೆಯನ್ನ ಮಾಡ್ಕೊಡ್ತಿಲ್ಲ ಅಂತಾನು ಕೂಡ ಆರೋಪ ಮಾಡ್ತಿರ್ತಕ್ಕಂಥದ್ದು. ಅಂದ್ರೆ ಬೆಂಗಳೂರು ಕೂಗಳತೆ ದೂರದಲ್ಲಿ ಒಂದು 25 ರಿಂದ 30 ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂಥ ಈ ಒಂದು ಗ್ರಾಮಗಳಲ್ಲಿ ಮತ್ತೆ ಕಾಡಂಚಿನ ಪ್ರದೇಶದಲ್ಲಿರ್ತಕ್ಕಂಥ ಹಳ್ಳಿಗಳಲ್ಲಿ ಈ ತರದ ಪರಿಸ್ಥಿತಿ ಆದ್ರೆ ಬೇರೆ ಹಳ್ಳಿಗಳಲ್ಲಿ ಇನ್ನು ಯಾವ ರೀತಿ ಪರಿಸ್ಥಿತಿ ಇರುತ್ತಾ ಅನ್ನೋದು ಕೂಡ ಗ್ರಾಮಸ್ಥರು ಹೇಳ್ತಿರ್ತಕ್ಕಂಥದ್ದು. ಆದ್ರೆ ಈ ಒಂದು ಏನೋ ಡಾಂಬರೀಕರಣ ಮಾಡ್ಲಿಲ್ಲ ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಿರ್ತಕ್ಕಂಥದ್ದು. ಪ್ರಭು, ಥ್ಯಾಂಕ್ ಯು ಹರೀಶ್ ಮಾಹಿತಿಗಾಗಿ.